ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ಅನಿತಾ. ಇದೀಗ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸೌಜನ್ಯ ರೇಪ್ ಅಂಡ್ ಕೊಲೆ ಪ್ರಕರಣದಲ್ಲಿ ಮಹತ್ವದ ತೀರ್ಪು ಹೊರಬಿದ್ದಿರುವಂತದ್ದು. ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಆದೇಶ. ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸೌಜನ್ಯ ರೇಪ್ ಅಂಡ್ ಕೊಲೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ. ಮರು ತನಿಖೆ ಬಗ್ಗೆ ಆದೇಶ ಕಾಯ್ದಿರಿಸಿದ ಸುಪ್ರೀಂ ಕೋರ್ಟ್. ಸಿಐಡಿ ವರದಿ ಟ್ರಾನ್ಸ್ಲೇಟ್ ಮಾಡಿದ್ದು ಬಿಟ್ಟು ಮತ್ತೇನ್ ಮಾಡಿದ್ದೀರಿ ಅಂತ ಪ್ರಶ್ನೆಯನ್ನ ಎತ್ತಿದೆ. ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಸಿಬಿಐಗೆ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿದೆ. ಸೌಜನ್ಯ ತಾಯಿ ಕುಸುಮಾವತಿ ಗೌಡ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಆಗಬೇಕು. ನ್ಯಾಯಾಧೀಶ ಸಂಜಯ್ ಕುಮಾರ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ. ತನಿಖಾಧಿಕಾರಿ ಘಟನಾ ಸ್ಥಳಕ್ಕೆ ಯಾಕೆ ಹೋಗಿಲ್ಲ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ತನಿಖೆ ಹೇಗೆ ನಡೆಸಬೇಕು ಅಂತ ತೀರ್ಪು ಕಾಯ್ದಿರಿಸಿದ ಸುಪ್ರೀಂ. ಪ್ರಕರಣ ನಡೆದು 14 ವರ್ಷಗಳಾಗಿದ್ದರೂ ಸರಿಯಾದ ತನಿಖೆ ನಡೆದಿಲ್ಲ. ಸಿಐಡಿ ನೀಡಿದ್ದ ವರದಿಯನ್ನಷ್ಟೇ ಭಾಷಾಂತರಿಸಲಾಗಿದೆ ಹೊರತು ಬೇರೆ ಯಾವುದೇ ರೀತಿಯಾದಂತ ತನಿಖೆ ಇಲ್ಲ. ತನಿಖಾಧಿಕಾರಿ ಘಟನಾ ಸ್ಥಳಕ್ಕೂ ಯಾಕೆ ಭೇಟಿ ಕೊಟ್ಟಿಲ್ಲ? ಹಣಕಾಸಿನ ಕೊರತೆ ಎಂದು ನೆಪ ಹೇಳುತ್ತಿರುವುದು ಸಮಂಜಸವಲ್ಲ ಅಂತ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಸಾಕ್ಷಿಗಳಿಗೆ ಯಾವುದೇ ಅಪಾಯ ಎದುರಾಗದಂತೆ ತನಿಖೆ ಮಾಡಿ. ಸಿಬಿಐ ತನಿಖಾ ವೈಫಲ್ಯಕ್ಕೆ ಸುಪ್ರೀಂ ಕೋರ್ಟ್ ತೀವ್ರ ತರಾಟೆಯನ್ನ ತೆಗೆದುಕೊಂಡಿದೆ. ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. 14 ವರ್ಷ ಆಯ್ತು. 14 ವರ್ಷ ಆದ್ರೂ ಸಹಿತ ಈ ಒಂದು ಕೇಸ್ಗೆ ಒಂದು ಕೊನೆಯದಾಗಿ ಯಾವುದೇ ತಾರ್ಕಿಕ ಅಂತ್ಯವನ್ನ ಪಡೆದುಕೊಳ್ತಾ ಇಲ್ಲ. ಯಾರು ಆರೋಪಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ? ಸರಿಯಾಗಿ ಯಾಕೆ ತನಿಖೆ ಆಗ್ತಾ ಇಲ್ಲ? ಇನ್ನು ಸಿಐಡಿ ನೀಡಿದ್ದ ವರದಿಯನ್ನಷ್ಟೇ ಭಾಷಾಂತರಿಸಲಾಗಿದೆ ಡಿಕ್ ಟು ಡಿಕ್ಟ್ ಆಗಿ. ಬಟ್ ಅಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇಲ್ಲ. ಸಿಬಿಐ ಏನು ಅಲ್ಲಿ ತನಿಖೆ ಮಾಡ್ಕೊಳ್ತು. ತನಿಖಾಧಿಕಾರಿ ಘಟನಾ ಸ್ಥಳಕ್ಕೆ ಹೋಗಿ ಭೇಟಿಯನ್ನ ಕೊಟ್ಟಿಲ್ಲ, ಅಲ್ಲಿ ವಿಚಾರಣೆ ನಡೆಸಿಲ್ಲ. ಇದನ್ನ ಯಾವ ರೀತಿಯಾಗಿ ಪರಿಗಣಿಸ್ಬೇಕ್ರಿ ನಾವು ಈ ಕೇಸನ್ನ ಅಂತ ಸಿಬಿಐಗೆ ಸುಪ್ರೀಂ ಕೋರ್ಟ್ ತರಾಟೆಯನ್ನ ತೆಗೆದುಕೊಂಡಿದೆ. 14 ವರ್ಷದಿಂದ ಯಾವುದೇ ಸರಿಯಾದ ತನಿಖೆ ಆಗಿಲ್ಲ. ನೀಡಿದ್ದ ವರದಿಯನ್ನಷ್ಟೇ ಟ್ರಾನ್ಸ್ಲೇಟ್ ಮಾಡಿದ್ದೀರಿ. ತನಿಖಾಧಿಕಾರಿ ಘಟನಾ ಸ್ಥಳಕ್ಕೂ ಹೋಗಿಲ್ಲ ಯಾಕೆ? ಇನ್ನು ಕೆಲವು ಆರೋಪಿಗಳ ವಿರುದ್ಧ ತನಿಖೆ ಮಾಡಬೇಕು. ಹಣಕಾಸಿನ ಕೊರತೆ ಎಂದು ನೆಪ ಹೇಳುವುದು ಸರಿಯಲ್ಲ. ಸಿಬ್ಬಂದಿ ಕೊರತೆ ಈ ರೀತಿಯಾದಂಥದ್ದು. ಇನ್ನು ಸಾಕ್ಷ್ಯಗಳಿಗೆ ಭದ್ರತೆ ಮುಂದುವರಿಸಿ ತನಿಖೆ ಮಾಡಬೇಕು. ಎಸ್ಐಟಿ ರಚನೆಯ ಬಗ್ಗೆ ನಾವು ನಿರ್ಧರಿಸುತ್ತೇವೆ. 14 ವರ್ಷದಿಂದ ಯಾವುದೇ ತನಿಖೆ ಸರಿಯಾಗಿ ಆಗಿಲ್ಲ. ಇನ್ನು ಕೆಲವು ಆರೋಪಿಗಳ ವಿರುದ್ಧ ತನಿಖೆ ಮಾಡಬೇಕಾಗಿದೆ. ಸಿಬ್ಬಂದಿ ಕೊರತೆ ಈ ರೀತಿಯ ವಾದ ಸಮಂಜಸವಾಗಿಲ್ಲ. ಆದೇಶ ಮಾಡಿದ ಬಳಿಕ ಮಧ್ಯಂತರ ವರದಿ ಕೇಳುತ್ತೇನೆ. ಸಿಬಿಐ ತನಿಖಾ ವೈಫಲ್ಯಕ್ಕೆ ಸುಪ್ರೀಂ ಕೋರ್ಟ್ ತೀವ್ರ ತರಾಟೆಯನ್ನ ತೆಗೆದುಕೊಂಡಿದೆ. 14 ವರ್ಷ ಆಯ್ತ್ರಿ ಸೌಜನ್ಯ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದ್ದು ಯಾವುದೇ ರೀತಿಯಾದಂಥ ತಾರ್ಕಿಕ ಅಂತ್ಯವನ್ನ ಕಾಣ್ತಾ ಇಲ್ಲ. ಆರೋಪಿ ಯಾರನ್ನೋದನ್ನ ಇಲ್ಲಿ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಷ್ಟು 14 ವರ್ಷ ಬೇಕಾ ಒಂದು ಕೇಸು? ಅಂದ್ರೆ ಯಾವುದೇ ರೀತಿಯಾದಂಥ ತಡೆಗಳಿಲ್ಲದೆ ನಡೀತಾ ಇರುವಂತ ಕೇಸು ಅಂತ ಅಂದ್ರೆ, ಬಟ್ ಅಲ್ಲಿ ಇಂಡೈರೆಕ್ಟ್ ಆಗಿ ಒಳಗೆ ಯಾವ ರೀತಿಯಾದಂಥ ಇಲ್ಲಿ ತನಿಖೆಯನ್ನ ಮಾಡ್ಲಾಗ್ತಾ ಇದೆ, ಯಾರದೆಲ್ಲ ಷಡ್ಯಂತ್ರವನ್ನ ರೂಪಿಸ್ಕೊಳ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಬಟ್ ತನಿಖೆಯಲ್ಲಿ ಮಾತ್ರ ಹಲವಾರು ರೀತಿಯಾದಂಥ ತಡೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಎಲ್ಲವನ್ನ ಪರಿಗಣಿಸಿ ತನಿಖಾಧಿಕಾರಿ ತನ್ನ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ, ಪರಿಶೀಲನೆ ನಡೆಸಿಲ್ಲ. ಇದನ್ನು ಯಾವ ರೀತಿಯಾಗಿ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು ಈ ಕೇಸ್ನ? ಇನ್ನು ಸೌಜನ್ಯ ತಾಯಿ ನೀಡಿದಂಥ ಅರ್ಜಿಗೆ ವಿಚಾರಣೆ ಸಹಿತ ಆಗಬೇಕು. ಮುಂದೆ ಸಿಐಡಿನ ನೇಮಕ ಮಾಡಬೇಕಾ ಬಿಡಬೇಕಾ ಅದನ್ನೆಲ್ಲವನ್ನ ಕೂಡ ನಾವು ನಿರ್ಧಾರ ಮಾಡ್ತೀವಿ, ನಾವು ತೆಗೆದುಕೊಳ್ತೀವಿ. ಬಟ್ ನೀವೇನು ಸಿಐಡಿ ನೀಡಿದಂಥ ವರದಿಯನ್ನಷ್ಟೇ ಭಾಷಾಂತರಿಸಿದ್ದೀರಲ್ಲ, ಅದನ್ನ ಹೊರತುಪಡಿಸಿ ಏನು ವಿಚಾರಣೆ ನಡೆದಿದೆ, ಏನು ತನಿಖೆ ಆಗಿದೆ, ಇನ್ವೆಸ್ಟ್ಮೆಂಟ್ ಅನ್ನ ಏನು ಮಾಡಿದ್ದೀರಾ ನೀವು ಅಂತ ಸುಪ್ರೀಂ ಸಿಬಿಐಗೆ ತರಾಟೆಗೆ ತೆಗೆದುಕೊಳ್ತಾ ಇದೆ.
ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಸೌಜನ್ಯ ಅತ್ಯಾಚಾರ ವಿಚಾರದಲ್ಲಿ ಹಲವಾರು ತಿರುವುಗಳನ್ನ ಪಡೆದುಕೊಳ್ತು. ಯಾರ್ಯಾರ ಹೆಸರು ಬಂತು, ಯಾರ್ಯಾರ ಇದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಅಂತ ಬಂತು, ಯಾವ್ಯಾವ ರೀತಿಯ ಷಡ್ಯಂತ್ರ ಇದರಲ್ಲಿ ಕಾಣಿಸ್ಕೊಳ್ತೋ ಎಲ್ಲವನ್ನ ಕೂಡ ಅಳೆದು ತೂಗಿ ನೋಡಿದಾಗ ಈ ಒಂದು ಕೇಸ್ಗೆ, ಸೌಜನ್ಯ ಕೊಲೆಗೆ ನ್ಯಾಯವನ್ನ ಕೊಡಿಸೋದಕ್ಕೆ ಯಾರಿಗೂ ಸಹಿತ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಎಲ್ಲವನ್ನ ಕೂಡ ಪರಿಗಣಿಸಿ ಕೊನೆಯದಾಗಿ ಈ ಒಂದು ಸಿಬಿಐಗೆ ಸುಪ್ರೀಂ ತರಾಟೆಗೆ ತೆಗೆದುಕೊಂಡು ಸಿಐಡಿ ನಡೆಸಿದಂತ ಕೇಸನ್ನೇ ಅಲ್ಲಿ ಭಾಷಾಂತರಿಸಿದ್ದೀರಾ. ಇದರಲ್ಲಿ ನೀವು ಮಾಡಿದ್ದಾದ್ರೂ ಏನು ಇನ್ವೆಸ್ಟಿಗೇಷನ್ ನಡೆಸಿದ್ದೀರಾ? ಯಾವ ರೀತಿಯಾದಂಥ ತನಿಖೆಯನ್ನು ನಡೆಸಿದ್ದೀರಾ ನೀವು? ಏನೇನೆಲ್ಲ ನೋಡಿ, ಯಾರ್ಯಾರ ಹೆಸರು ಬಂತು, ಅಲ್ಲಿ ಯಾರ್ಯಾರ ದೊಡ್ಡ ವ್ಯಕ್ತಿಗಳ ಹೆಸರಲ್ಲಿ ಆಡ್ ಆಯ್ತು, ಹಲವಾರು ತಿರುವು. ಯಾರ್ಯಾರು ಇದನ್ನ ರಾಜಕೀಯವಾಗಿ ಬಳಸ್ಕೊಂಡ್ರು, ಯಾರ್ಯಾರು ಇದನ್ನ ತಮ್ಮ ವೈಯಕ್ತಿಕ ಬೆಳವಣಿಗೆಗೋಸ್ಕರ ಬಳಸ್ಕೊಂಡ್ರು ಈ ಕೇಸ್ನಲ್ಲಿ. ಅಷ್ಟೆಲ್ಲ ಆದರೂ ಸಹಿತ 14 ವರ್ಷ ಆದರೂ ಸಹಿತ ಈ ಒಂದು ಕೇಸ್ಗೆ ಯಾವುದೇ ರೀತಿಯಾದಂಥ ಸೌಜನ್ಯ ಕೊಲೆಗೆ ನ್ಯಾಯ ಅಂತೂ ಸಿಗ್ತಾ ಇಲ್ಲ. ಹೀಗಾಗಿ ಕೋರ್ಟ್ ಸಹಿತ ಇದೀಗ ಸಿಬಿಐಗೆ ಏನು ತರಾಟೆ ತೆಗೆದುಕೊಂಡಿದೆ ಅಲ್ವಾ, ಮುಂದಿನ ದಿನಗಳಲ್ಲಿ ಆದರೂ ಸೌಜನ್ಯ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಒದಗಿಸಿ ಕೊಡುತ್ತಾ ಕೋರ್ಟು. ಸುಪ್ರೀಂ ಕೋರ್ಟ್ ಮುಖಾಂತರನಾದರೂ ಇದಕ್ಕೆ ಸರಿಯಾಗಿ ತಾರ್ಕಿಕ ಅಂತ್ಯವನ್ನ ಇದಕ್ಕೆ ಸಿಗುತ್ತಾ? ಕಾದ್ ನೋಡ್ಬೇಕಾಗಿ.